ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಬುಧ 3ನೇ ಮನೆ ಕೂತಿದ್ದಾನೆ, ಶುಕ್ರ 4ನೇ ಮನೆ ಹೋಗಿದ್ದಾನೆ. ಎಷ್ಟು ಟೇಕ್ ಮಾಡೋಣ? ಬೇಡ, ಸಾಕು ನಂಗೆ. ಯಾರು ಹೇಳು? ಅವನ ಹೆಸರೇನು? ಸ್ಟ್ರೆಸ್ ನನ್ನ ಜೊತೆ ನಾನು ಕರ್ಕೊಂಡು ಬರ್ತೀನಿ. ಅಂಕಲ್ ತರ ಆಡ್ತೀಯ ಕಣ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆಯಿಂದ ಡ್ರೈವ್ ಮಾಡ್ತಾನೆ ಇದ್ದೀನಿ. ಇವಳು ಮಾತ್ರ ಆರಾಮಾಗಿ ನಿದ್ದೆ ಮಾಡ್ಕೊಂಡ್ಬಿಡ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಗೊತ್ತಾ, ಆ ಜೋಶಲ್ಲಿ ಒಂದೆರಡು ಸಾಂಗ್ ಕೇಳ್ತಾಳೆ, ಅದ್ರ ನಂತರ ನಿದ್ದೆ ಮಾಡ್ಬಿಡ್ತಾಳೆ. ಆದ್ರೆ ನಾನು ಮಾತ್ರ ಪ್ರತಿ ಸರಿ ಸೇಮ್ ಕಣ್ಣು ಬಿಟ್ಕೊಂಡು ಕಾರ್ ಓಡಿಸ್ತಾನೆ ಇರ್ಬೇಕು. ನಾವಿವಾಗ ನಮ್ಮ ಫೇವ್ರೆಟ್ ಡೆಸ್ಟಿನೇಷನ್ಗೆ ಬಂದು ರೀಚ್ ಆಗಿದ್ದೀವಿ. ಅದು ಯಾವುದು ಅಂದರೆ ನಮ್ಮ ಚಿಕ್ಕಮಗಳೂರು. ಚೆನ್ನಾಗಿದೆ. ಏನು ಒಂದೆರಡು ಅವರ್ ನಿದ್ದೆ ಮಾಡಿರ್ಬೋದು ಅಷ್ಟೇ. ಅಂಕಲ್ ತರ ಆಡ್ತೀಯ ಕಣ. ಥ್ಯಾಂಕ್ ಯು. ನಮಗೂ ಇದೆಯಾ? ಜರ್ನಿ ಮಾಡಿ ಶೂಟಿಂಗ್ ಮಾಡಿ ಸ್ಟ್ರೆಸ್ ಆಗಿ ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂದರೆ, ಇಲ್ಲಿನ ಜಾಗ ಹಂಗಿದೆ, ಬನ್ನಿ ತೋರಿಸ್ತೀನಿ. ಸೊ ಇದು ನಮ್ಮ ರೂಮು ಫಾರ್ ಅದರ್ 2 days. ರೂಮ್ ಟೂರ್ ಮಾಡಿಸ್ತೀನಿ. ಇದು ಬೆಡ್ಡು, ಅದು ಸೋಫಾ ಸೆಟ್ಟು, ಎಲ್ಲರಿಗೂ ಗೊತ್ತು. ಇದು ಟಿವಿ. ಏನೋ ಒಂದು ನಂದೆ ಅಂತ ಹೇಳ್ಕೊಳ್ತಾ ಇದ್ದೀನಿ. 1-2 ದಿನಕ್ಕೆ ನಂದೆ ಅಂತ ಫೀಲ್ ಮಾಡೋಣ ಅಲ್ವಾ. ಇದು ಟಿವಿ, ಇದು ಒಂದು ಸೋಫಾ ಸೆಟ್ಟು, ಬಿಗ್ ಬಾಸ್ ಸೋಫಾ ಅಂತ ಹೇಳ್ಬೋದು. ಇದು ಕಿಚನ್ನು. ನಾನೇನಾದರೂ ಅಡುಗೆ ಮಾಡಬೇಕು ಅಂದರೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಫೆಸಿಲಿಟೀಸ್ ಇದೆ, ಆದರೆ ನಾನು ಮಾಡಲ್ಲ. ಇದು ಕಬೋರ್ಡು, ಜಾಗ ತುಂಬ ಇದೆ. ಇದು ವಾಶ್ ಬೇಸಿನ್ ಫ್ರೆಂಡ್ಸ್. ಗಂಡನ ಮೊಬೈಲು ಚಾರ್ಜ್ ಹಾಕಿದೀವಿ ಫ್ರೆಂಡ್ಸ್. ಇದು ಏರ್ ಡ್ರೈಯರ್ ಫ್ರೆಂಡ್ಸ್. ಇದು ಬಾತ್ ಟಬ್ ಫ್ರೆಂಡ್ಸ್. ಪ್ರೈವೇಟ್ ಪೂಲ್ ಇದೆ. ಬನ್ನಿ ತೋರಿಸ್ತೀನಿ. $7:30 ಈ ರೆಸಾರ್ಟಲ್ಲಿ ಕಾಫಿ ಪ್ಲಾಂಟೇಶನ್ಗೆ ಕರ್ಕೊಂಡು ಹೋಗ್ತಾರಂತೆ. ಸೊ ಅಲ್ಲಿ ಆ ಕಡೆಗೆ ಹೋಗ್ತಾ ಇದ್ದೀವಿ. ಅವ್ರು ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾವು ಹೋಗೋದು ಒಂದು 5 minutes ಲೇಟ್ ಆಯ್ತು ಅಷ್ಟೇ. ಆಗಲೇ ಇಲ್ಲಿ ಯಾರೂ ಕಾಣಿಸ್ತಾನೆ ಇಲ್ಲ. ನಮ್ಮ ಗದ್ದೆ ಕಡೆ ಹೊಲದ ಕಡೆ ಓ ಅಂತ ಕೂಗಿದ್ರೆ ಯಾರಾದರೂ ಒಬ್ಬರು ರಿಪ್ಲೈ ಮಾಡೋರು. ಪತಿದೇವರು ಫೋಟೋಗ್ರಫಿ ಮಾಡ್ತಾ ಇದ್ದಾರೆ. ಎಲ್ಲ ಫಿಫಿ. ಯಾವಾಗಲೂ ಅಷ್ಟೇ, ನನ್ನ ವೀಡಿಯೋದಲ್ಲಿ ನಾನು ಇರೋದೇ ಇಲ್ಲ. ಬರೀ ನಾನು ಕ್ಯಾಮ್ರಾ ವರ್ಕ್ ಮಾಡ್ಕೊಂಡಿರ್ತೀನಿ, ಎಡಿಟಿಂಗ್ ಮಾಡ್ತೀನಿ, ಎಲ್ಲ ನಂದು. ಪೋಸ್ಟ್ ವರ್ಕ್ ಮಾತ್ರ ನಂದು. ಇವಾಗ ನೀನು ಹೊರಗಡೆಯಿಂದ ತರಕಾರಿ ಎಲ್ಲ ತೊಗೊಂಬರ್ತೀಯ, ಅದನ್ನು ಯಾರೂ ನೋಡಲ್ಲ. ಅದನ್ನೆಲ್ಲ ಹಾಕಿ ನಾನು ಅಡುಗೆ ಮಾಡಿ ಎಷ್ಟು ಜನಕ್ಕೆ ಬಡಿಸ್ತೀನಿ, ಅದು ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಹಾಗೆ ಸಂಬಂಧನೇ ಇರಲಿಲ್ಲ. ಸಂಬಂಧ ಕೇಳಲೇಬೇಡ. ನಂದು ನಿಂದು ಸಂಬಂಧ ಇದೆಯಲ್ಲ ಚಿನ್ನ, ಸಾಕ್ಬಿಡು. ಇದು ಮ್ಯಾಚ್. ನನ್ನ ನಿನ್ನ ಪ್ರೇಮ ಗೀತೆ ಹಾಡು ಪ್ರತಿ ಕ್ಷಣವೂ ಒಂದೇ. ನಾನೇ ಎಷ್ಟು ಬೆಟರ್ ಆಗ. ಸೈಕಲ್ ಓಡಿಸಿ ಸಿಕ್ಕಾಪಟ್ಟೆ ವರ್ಷ ಆಯಿತು. ಸೈಕ್ಲಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಇವಾಗ ಏನಂದರೆ ನಾನು ಅಲ್ಲಿಂದ ಓಡಿಸ್ಕೊಂಬರ್ತೀನಿ, ನನ್ನ ಗಂಡ ಇಲ್ಲಿಂದ ವಿಡಿಯೋಗ್ರಫಿ ಮಾಡ್ತಾರೆ. ಸಮಸ್ಯೆ ಏನು ಗೊತ್ತಾ, ಈ ಸೀಟು ಎತ್ತರ ಆಗ್ಬಿಟ್ಟಿದೆ ಮೇಡಮ್ಗೆ. ಓಡ್ಸಕ್ಕೆ ಬರುತ್ತೆ ಇಲ್ವ ಅಂತ ಭಯ ಬೀಳ್ತಾ ಇದ್ಲು. ಓಡಿಸು ನೋಡೋಣ. ಏ ಬ್ರೇಕ್ ಇಲ್ಲ, ಹುಷಾರು. ಓಕೆ, ಡೌನ್ ಇದ್ರೆ ಇವಾಗ ನಾನು ಸೈಕಲ್ ಓಡಿಸ್ಕೊಂಬರೋ ಕ್ಲಿಪ್ಪನ್ನ ನೀನು ತೆಗಿತಾ ಇಲ್ಲ. ಓಕೆ,
ರೆಕಾರ್ಡ್ ಇಟ್ಟಿರ್ತೀನಿ ಗೋಪುರ. ಫ್ರೆಂಡ್ಸ್, ಟೇಕ್ ನಂಬರ್ 22. ನನ್ನ ವರ್ಕೌಟ್ ಎಲ್ಲ ಸೈಕಲಲ್ಲಿ ಇವಾಗ ಮಾಡಿಸ್ತಾ ಇದ್ದಾರೆ. ನೋಡೋಣ ಇದಾದ್ರು ಟೇಕ್ ಓಕೆ ಆಗುತ್ತಂತ. ಗುರು ಬೆವರ್ತಾ ಇದೆ ಗುರು, ಇನ್ನು ಎಷ್ಟು ಟೇಕ್ ಮಾಡೋಣ? ಬೇಡ, ಸಾಕು ನನಗೆ, ಸಾಕು ಹೋಗು. ಗೊತ್ತಾಯ್ತಾ ಫ್ರೆಂಡ್ಸ್, ನನ್ನ ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಇಲ್ಲ, ವೀಡಿಯೋಸ್ ಇಲ್ಲ ಅಂದರೆ ಅದಕ್ಕೆ ಇವಳೇ ಕಾರಣ ಅಷ್ಟೇ ಫ್ರೆಂಡ್ಸ್. ಮದುವೆ ಆಗ್ಬೇಕಾದ್ರೆ ಅದು ಸರಿ ಯೋಚನೆ ಮಾಡಿ. ಈಗ ಸೈಕಲ್ ಓಡಿಸಿ ಸುಸ್ತಾಗಿ ತಿಂಡಿಗೆ ಹೋಗ್ತಾ ಇದ್ವಿ. ಆಗ್ಲಿಂದಾನೇ ಹಸುವಾಗ್ತಿತ್ತು, ಆದರೆ ವಿಡಿಯೋಗೋಸ್ಕರ ಹಸುನ ಡೆಡಿಕೇಶನ್ ಅಪ್ಪ, ಡೆಡಿಕೇಶನ್ನು ಫುಲ್ ಡೆಡಿಕೇಶನಲ್ಲಿ ಸೈಕಲ್ ಓಡಿಸಿ ವಿಡಿಯೋಸ್ ಎಲ್ಲ ತಗೊಂಡು ಚೆನ್ನಾಗಿ ಬರಬೇಕು. ಈ ಹೇರ್ ಹಿಂಗಿಂಗ್ ಆಗಬಾರ್ದು, ಆ ಥರ ಕರೆಕ್ಷನ್ ಎಲ್ಲ ನೋಡಿಕೊಂಡು ಈಗ ಹಸುವಾಗಿ ಹೋಗ್ತಾ ಇದ್ದೀವಿ. ಸೊ ಇದು ಡೈನಿಂಗ್ ಏರಿಯಾ. ಸೂಪರ್. ನೀವು ಎಷ್ಟು ವೆರೈಟಿ ಇದೆ ಅಂದರೆ ಎಲ್ಲ ತಿನ್ನಬೇಕು ಅನಿಸುತ್ತೆ, ಬಟ್ ಎಲ್ಲನೂ ತಿನ್ನೋಕ್ಕಾಗಲ್ಲ. ಅದನ್ನು ನೋಡೋಕೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಸ್ಪ್ರೌಟ್ಸ್, ಬಾಯ್ಲ್ಡ್ ವೆಜಿಟೇಬಲ್, ಎಗ್, ಇದು ಇಡ್ಲಿ, ಕರ್ಡ್, ಇವಾಗ ಬ್ಯಾಟಿಂಗ್ ಮಾಡೋದೆ. ಇದು ನಾನು ತಗೊಂಡಿಲ್ಲ, ನನ್ನ ಗಂಡ ತಗೊಂಡಿಲ್ಲ. ಈ ವಿಡಿಯೋದಲ್ಲೂ ಕಂಪ್ಲೇಂಟ್ ಮಾಡ್ತಿಲ್ಲ ನೀನು. ಸ್ಯಾಂಡ್ವಿಚ್. ಹಾವು ಏಣಿ ಆಟ ಆಡ್ತಿದ್ವಿ. ಇದರಲ್ಲಿ ಯಾವ ಕಲರ್ ನಿಂದು? ನಂದು ಗ್ರೀನ್. ನನ್ನ ಬ್ಲೂ. ನಿಂದು ಬ್ಲೂ. ಓಕೆ. ಓ, ನಂದು ಲಕ್ಕಿ ಕಲರ್ ಕಣೆ. ನಾನೇ ವಿನ್ ಆಗೋದು ಹಂಗಾದ್ರೆ. ಮೊದಲೇ ಹೇಳಿರ್ತೀನಿ, ನಾನು ಅಂದರೆ ಕಲರು, ಕಲರು ಅಂದರೆ ನಾನು. ಓಕೆ. ಬೂಮ್ ಬೂಮ್. ಇದು ಯಾವುದೋ ಬೈಕ್ ಸೌಂಡ್ ಮಾಡ್ದಂಗೆ ಬೂಮ್ 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 ಅಂತ ಹೇಳ್ತು. ಕಲರು ಅಂದರೆ ನೀನು. ಆ್ಯಕ್ಚುಲಿ ನನ್ಗೆ ಗ್ರೀನ್ ಆಗಿ ಬರುತ್ತೆ. ಕೆಲವು ಜನರಿಗೆ ಬ್ಲೂ ಆಗಿ ಬರಲ್ಲ. ಕೆಲವು ಜನಕ್ಕೆ ಇವತ್ತು ಏನಾಗಿದೆ ಅಂದರೆ ಬುಧ 3ನೇ ಮನೆಗೆ ಕೂತಿದ್ದಾನೆ, ಶುಕ್ರ 4ನೇ ಮನೆಗೆ ಹೋಗಿದ್ದಾನೆ. ಅದಕ್ಕೆ ಇವತ್ತು ನಂದು ಗ್ರೀನ್. ವಿಕ್ರಮ್ ಬೈತಾಳ. ಅವನು ಯಾರು ಹೇಳು? ಅವನ ಹೆಸರೇನು ಹೇಳು? ಅವನೇ ನಾನು, ನಾನೇ ನಾನು. ನಾನಾ? ಇವಾಗ ನಾನು ಸ್ವಿಮ್ ಮಾಡ್ತೀನಿ. ಹೇಗಿತ್ತು ಸ್ವಿಮ್? ಮೇಡಮ್ ಮಾಡಿ ಸ್ವಿಮ್ ಹೇಗಿತ್ತು? ಬಾಡಿ ಮಸಾಜ್ಗೆ ಹೋಗ್ತಾ ಇದ್ದೀನಿ. ಬಾಡಿ ಸ್ಪಾ ಚೆನ್ನಾಗಿರುತ್ತೆ, ಆರಾಮಾಗಿರುತ್ತೆ. ಸ್ಟ್ರೆಸ್ನೆಲ್ಲ ಅಲ್ಲೇ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಒಂದು ಮಾತ್ರ ನನ್ನ ಜೊತೆ ಕರ್ಕೊಂಬರ್ತೀನಿ. ನಾನು ನೋಡು ಸ್ಟ್ರೆಸ್ನ ನನ್ನ ಜೊತೆ ನಾನು ಕರ್ಕೊಂಡು ಬರ್ತೀನಿ. ನೀನು ಎಲ್ಲೋ ಈಗ ನೋಡು, ನನ್ನ ಸ್ಟ್ರೆಸ್ ನಾನು ಹಿಂದೋದ್ರೂ ಬರುತ್ತೆ, ಮುಂದೋದ್ರೂ ಹೋಗುತ್ತೆ. ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಸ್ಟ್ರೆಸ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಾರ್ ತಗೊಂಡ್ಯಾ? ಇಲ್ಲ, ನೀನು ತಗೊಂಡಿಯಲ್ಲ. ಬರೀ ಕ್ಲೋಸ್ ಆಗ್ತಾ ಇದೆ, ಕ್ಲೋಸ್ ಆಗ್ತಾ ಇದೆ. ಏನು ಬಾಗ್ಲು? ಇದು ಸ್ಟ್ರೆಸ್ ಅಲ್ಲ, ಇದು ರೆಸ್ಪಾನ್ಸಿಬಿಲಿಟಿ. ಗೊತ್ತಾಯ್ತಾ? ಈ ಡೈಲಾಗ್ ಹೇಳೋದಕ್ಕೆ ಈ ಡೈಲಾಗ್ ಅಲ್ಲ, ಈ ಟಾಪ್ ಡೈಲಾಗ್ ಹೇಳೋದಕ್ಕೆ ನಾನು ಅಲ್ಲಿ ಹೋಗಿ ಕಾರ್ ತಗೊಂಡು ಅಂತ ನನ್ನೇ ಕೇಳಿ ದೌರಾಜ. ಲುಕ್ ಅಟ್ ದ ಸ್ಟ್ರೀಟ್. ನಿಮಗೆ ಒಂಥರ ಬೇರೆ ಕಂಟ್ರಿಲಿ ಇರೋ ಥರ ಅನ್ಸುತ್ತಲ್ವ? ನಿನ್ನಜ್ಜಿ ಇವಾಗ ಆಯುರ್ವೇದಿಕ್ ಮಸಾಜ್ ತೊಗೊಂಡಿದ್ದೀನಿ. ಇಟ್ ಟೇಕ್ಸ್ 90 minutes. ಸೂಪರ್ ಆಗಿತ್ತು.
ಮಸಾಜ್ ಎಲ್ಲ ಫ್ರೀ ಅಂತ ಅನ್ನಿಸ್ತಾ ಇದೆ. ಟೋ ಮಸಾಜ್ ಕೊಟ್ಟರು ಈ ಪಾದ ಹತ್ರ. ನಾನೊಂದು ಲಿಟ್ರಲಿ ಒಂದು 20 ಮಿನಿಟ್ಸ್ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಕೀ ಪಾಯಿಂಟ್ಸ್ ಎಲ್ಲ ಕಲ್ತ್ಕೊಂಡಿದ್ದೀನಿ. ನಿಂಗೆ ಮಾಡಿಕೊಡ್ತೀನಿ. ಓಕೆ, ಸೊ ಇವಾಗ ನಾನು ಮುಂಚೆ ನಾನು ಸ್ಯಾರಿ ಹಾಕ್ಕೊಂಡಿದ್ದೆ, ಅದ್ರದ್ದು ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ ನಾನು. ಇವಾಗ ಸ್ಯಾರಿ ಚೇಂಜ್ ಮಾಡಿಕೊಂಡು ಬೇರೆ ಔಟ್ಫಿಟ್ ಹಾಕ್ಕೊಂಡು ಇಬ್ಬರು ಫೋಟೋ ತಕ್ಕೊಳ್ಳೋಣ ಅಂತ ಆಚೆ ಬಂದಿದ್ದೀವಿ. ಆ್ಯಂಡ್ ವೀಡಿಯೋಗ್ರಾಫರ್ ಏನೋ ಸೆಟ್ ಮಾಡ್ತಾ ಇದ್ದಾರೆ. ಹೊಟ್ಟೆ ಒಳಗಡೆ ಹಾಕೋ. ಕ್ಯಾಮ್ರಾ ಸೆಟ್ ಮಾಡ್ತಾ ಇದ್ದಾರೆ, ಬೇರೆ ಏನೂ ಮಾಡ್ತಾ ಇಲ್ಲ. ಬೇರೆ ರೀತಿ ಕಾಣಿಸ್ತಾ ಇದ್ರೆ ತಪ್ಪು ತಿಳ್ಕೊಬೇಡಿ. ಪಕ್ಕದಲ್ಲಿ ಒಂದು ಚೊಂಬು ತಂದು ಕೊಡ್ಲಾ? ಕಣ್ಣು ಚೆನ್ನಾಗಿ ಡೀಪ್ ಸ್ಲೀಪ್ ಮಾಡಿರೋ ಥರ ಇದೆ ಅಲ್ವಾ? ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸಕ್ಕದಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನೂ ಒಂದು ದಿನ ಇರಬೇಕಾಗಿತ್ತು, ಬಟ್ ನನಗೆ ನಾಳೆ ಶೂಟಿಂಗು. ಏನು ಮಾಡೋಕ್ಕಾಗತ್ತೆ, ಹೊರಡಲೇಬೇಕು. ಹೀಗಿತ್ತು ನಮ್ಮ ದಿನ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣಂತೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.